ಮಾಧ್ಯಮ ಮಿತ್ರ ಬಂಧುಗಳಿಗೆ, ಇದು ರಾಷ್ಟ್ರಭಕ್ತರ ಬಳಗ ಶಿವಮೊಗ್ಗ ಶಂಕರ್ ಮೇಡಮ್ ಅವರು ಮತ್ತು ಎಂ ಶಂಕರ್ ಅವರು, ಸೋಗಾನೆ ರಮೇಶ್ ಅವರು. ಮಾಧ್ಯಮ ಮಿತ್ರರೇ, ನೈಋತ್ಯ ಪದವೀಧರ ಇದೀಗ 10 ಹಲವು ಬಗೆಯ ತಾಜಾ ಮಾವಿನ ಹಣ್ಣು ಲಭ್ಯ. ನಮ್ಮಲ್ಲಿ ನೈಸರ್ಗಿಕವಾಗಿ ಮಾಗಿಸಿದ ರತ್ನಗಿರಿ ಆಲ್ಫೋನ್ಸಾ, ರಾಮನಗರ ಬಾದಾಮಿ, ಬಾಣಾವರ ರಸಪುರಿ, ಬಾದಾಮಿ, ತಮಿಳುನಾಡು ಇಮಾಮ್ ಪಸಂದ್, ಆಂಧ್ರ ಮಲ್ಲಿಕಾ, ಆಂಧ್ರ ಬೇನಿಶಾ, ಬೆಂಗಳೂರು ಲಾಲ್ಬಾಗ್, ಸಾಗರ ಶಕರಗುಟ್ಟಿ, ನಾಟಿ ಮಾವಿನ ಹಣ್ಣು, ಗುಜರಾತಿ ಕೇಸರ್, ಚನ್ನಪಟ್ಟಣ ದಿಲ್ ಪಸಂದ್, ಉತ್ತರ ಪ್ರದೇಶದ ದಶೇರಿ ಮತ್ತು ಕಸಿ ಮಾವಿನ ಹಣ್ಣು ದೊರೆಯುತ್ತದೆ. ಹಾಗಿದ್ರೆ ಹಿಂದೆ ಸಂಪರ್ಕಿಸಿ ಡಿ ಮಲ್ಕಪ್ಪ ಅಂಡ್ ಸನ್ಸ್, APMC ಯಾರ್ಡ್, ಶಿವಮೊಗ್ಗ. ನಮ್ಮ ದೂರವಾಣಿ ಸಂಖ್ಯೆ 9448943972, 9449265196. ಒಂದು ಕಡೆ ರಘುಪತಿ ಭಟ್ ನಮ್ಮ ಅಭ್ಯರ್ಥಿ, ವಿಶೇಷವಾಗಿ ಶಿವಮೊಗ್ಗ ಮತ್ತು ದಾವಣಗೆರೆಯ ಕ್ಷೇತ್ರದಲ್ಲಿ ನಾವು ಅವರ ನೇತೃತ್ವದಲ್ಲಿ ಸುಮಾರು 40ಕ್ಕೂ ಹೆಚ್ಚು ಮತದಾರ ಸಂಪರ್ಕ ಅಭಿಯಾನವನ್ನು ಮಾಡಿದ್ವಿ. 40 ಅಭಿಯಾನಗಳು ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ಇನ್ನೂ 2 ದಿನದಲ್ಲಿ ನಾವು ನಮ್ಮ ಎಲ್ಲ ಮತದಾರ ಸಂಪರ್ಕ ಮಾಡ್ತಕ್ಕಂಥ ಗುರಿಯನ್ನು ಖಂಡಿತ ಮಾಡ್ತೇವೆ. ನಿನ್ನೆ ಶುಕ್ರವಾರ ಶಿವಮೊಗ್ಗ ನಗರದಲ್ಲಿ ಒಂದು ಪ್ರಯೋಗವನ್ನು ಮಾಡಿದ್ವಿ. ಕನಿಷ್ಠ 100 ಜನ ಮತದಾರನ ನೇರವಾಗಿ ಸಂಪರ್ಕ ಮಾಡಬೇಕು, ಕನಿಷ್ಠ 1000 ಜನ ಮತದಾರರನ್ನು ನೇರವಾಗಿ ಸಂಪರ್ಕ ಮಾಡಬೇಕು ಅಂತ ನಮ್ಮ ಎಲ್ಲ ವಾರ್ಡ್ಗಳಲ್ಲಿ ನಮ್ಮ ಕಾರ್ಯಕರ್ತರು ಸಕ್ರಿಯವಾಗಿ ಓಡಾಟ ಮಾಡಿದ್ರು. ಶಾಲಾ ಕಾಲೇಜುಗಳು, ಸರ್ಕಾರಿ ಸಂಸ್ಥೆಗಳು, ಬ್ಯಾಂಕು, APMC ಹೀಗೆ ಎಲ್ಲ ವಿವಿಧ ತಂಡಗಳನ್ನು ರಚನೆ ಮಾಡಿಕೊಂಡು ನಿನ್ನೆ ನಾವು ಓಡಾಟ ಮಾಡಿದ್ವಿ. ನಿನ್ನೆ ಒಂದೇ ದಿವಸ ಬೆಳಗಿಂದ ಸಂಜೆ ಒಳಗೆ 1000 ಮತದಾರರನ್ನು ನಾವು ಭೇಟಿ ಮಾಡಿ ಅವರ ವಿನಂತಿಯನ್ನು ಮಾಡ್ಕೊಂಡಿದ್ದೇವೆ. ಅವರಲ್ಲೂ ಕೂಡ ತುಂಬ ಉತ್ಸಾಹ ಇದೆ. ನಮಗೆ ಅನಿಸ್ತಾ ಇದೆ ಈ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಯವರು ಮೊದಲ ಸುತ್ತಿನಲ್ಲಿ ಮೊದಲ ಪ್ರಾಶಸ್ತ್ಯದಲ್ಲೇ ಗೆಲ್ಲೋದು ಶತಸಿದ್ಧ ಅಂತ ನಮಗೆಲ್ಲ ಅನಿಸ್ತಾ ಇದೆ. ಇದನ್ನು ನಮ್ಮ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ನಾವು ಯಾವುದೇ ಒಂದು ಜಾತಿ ಹಿಡ್ಕೊಂಡು ಈ ಚುನಾವಣೆಯಲ್ಲಿ ಮತ ಕೇಳ್ತಾ ಇಲ್ಲ. ಸರ್ವವ್ಯಾಪಿ ಸರ್ವಸ್ಪರ್ಶಿ ಅನ್ನೋ ಕಾನ್ಸೆಪ್ಟಲ್ಲಿ ಎಲ್ಲ ಜಾತಿ ಜನಾಂಗದ ಮತದಾರರನ್ನು ನಾವು ಭೇಟಿ ಆಗ್ತಾ ಇದ್ದೀವಿ. ಎಲ್ಲ ಏರಿಯಾಗಳಲ್ಲೂ ಪ್ರತಿಯೊಂದು ಬೂತ್ಗಳಲ್ಲೂ ಯಾವುದೇ ಒಂದು ನಮ್ಮ ಮೂಲ ವಿಚಾರಧಾರೆಯೇ ರಾಷ್ಟ್ರೀಯತೆ, ಹಿಂದುತ್ವ. ಪಕ್ಷದಲ್ಲಿ BJP ಪಕ್ಷದಲ್ಲಿ ಏನು ಹಿರಿಯರನ್ನ ಮತ್ತು ಹಣಬಲ ಮತ್ತು ಒಂದೇ ಪರಿವಾರದ ಕಪಿಮುಷ್ಟಿಯಲ್ಲಿ ಸಿಲುಕಿ ಏನು ಟಿಕೆಟ್ ಡಿಸ್ಟ್ರಿಬ್ಯೂಷನ್ ಆಗ್ತಿದೆ, ಇದನ್ನೆಲ್ಲ ಮತದಾರರಿಗೆ ಮನದಟ್ಟು ಮಾಡಿಕೊಳ್ಳೋ ಮೂಲಕ ನಮ್ಮ ಅಭ್ಯರ್ಥಿ ಪರವಾಗಿ ನಾವು ಅತ್ಯಂತ ಯಶಸ್ವಿಯಾಗಿ ಇಲ್ಲಿವರೆಗೂ ಚುನಾವಣೆಯನ್ನು ನಿರ್ವಹಣೆ ಮಾಡಿದ್ದೀವಿ. ಇನ್ನು ಉಳಿದಿರೋ 2 ದಿನಗಳಲ್ಲಿ ಇನ್ನೇನು ಬಾಕಿ ಮತದಾರರಿದ್ದಾರೆ ಅವರನ್ನು ಭೇಟಿಯಾಗಿ ಅವರನ್ನು ಮನವೊಲಿಸುವಂಥ ಕೆಲಸ ಆಗುತ್ತೆ. ಎಲ್ಲ ಜಾತಿ ಜನಾಂಗದ ಮತದಾರರು ನಮಗೆ ನಾವು ನಿರೀಕ್ಷೆ ಮಾಡಿರೋಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ನಮಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಶಿವಮೊಗ್ಗ ಜಿಲ್ಲೆ ಏನು ನಾವು ರಾಷ್ಟ್ರಭಕ್ತರ ಬಳಗದಿಂದ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರಚಾರ ಕಾರ್ಯನ ನಾವು ಕೈಗೊಂಡಿದ್ದೀವಿ. ಮತದಾನ ಮುಗಿದ ನಂತರ ಏನು ಕೌಂಟಿಂಗ್ ಬರುತ್ತೆ, ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ಅಭ್ಯರ್ಥಿಗೆ ನಾವು ಉಳಿದ ಎಲ್ಲ ಅಭ್ಯರ್ಥಿಗಳಿಗಿಂತ ಅತಿ ಹೆಚ್ಚು ಮತವನ್ನು ನಾವು ಕೊಡಿಸ್ತೀವಿ ಅನ್ನೋ ವಿಶ್ವಾಸ ನಮಗಿದೆ.